Hello my dear friends, welcome to our YouTube channel. So ಇವತ್ತೇನು ಡಿಸ್ಕಸ್ ಮಾಡೋಣಪ್ಪ ಅಂದ್ರೆ ಫಸ್ಟ್ PUC ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಆಗಿರ್ಬೋದು. ಸೊ ನಿಮ್ಮದು ಏನು ಬ್ಲೂ ಪ್ರಿಂಟ್ ಪ್ರಕಾರ ನೀವು ಸಿಲೆಬಸ್ ನೀವು ಮಾಡೆಲ್ ಕ್ವಶನ್ ಪೇಪರ್ ಪ್ರಕಾರ ಏನೇನು ನಿಮ್ಮದು ಎಕ್ಸಾಮ್ ಪ್ಯಾಟ್ರನ್ ಚೇಂಜ್ ಆಗೈತಲ್ಲ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀನಿ ಫಸ್ಟ್ PUCದ. ಸೊ ಆ್ಯಸ್ ಯೂಶ್ವಲ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ನಿಮ್ಗೆ ಗೊತ್ತಿದ್ದಂಗೆ 70 ಮಾರ್ಕ್ಸ್ ಇರ್ತೈತಿ. ಸೊ ಲಾಸ್ಟ್ 5 ಇಯರ್ಸಿಂದ 5 to 10 ಇಯರ್ಸಿಂದ ಇದು ಕಂಟಿನ್ಯೂ ಆಗತ್ತದ. ಸೊ ಪಾರ್ಟ್ ಎ ಏನೈತಲ್ಲ, ಸೊ ಪಾರ್ಟ್ ಎ ಒಳಗೆ 15 ಮಾರ್ಕ್ಸ್ MCQ ಬರ್ತಾವೆ, 5 ಮಾರ್ಕ್ಸ್ ಏನು ಬರ್ತಾವಪ್ಪ ಆ್ಯಸ್ ಯೂಶ್ವಲ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಇವು ಪಾರ್ಟ್ ಎ ಎಲ್ಲ 1 ಮಾರ್ಕ್ ಕ್ವಶನ್ ಇರ್ತಾವೆ ಆ್ಯಸ್ ಯೂಶ್ವಲ. ಸೊ 1 ಕ್ವಶನ್ಗೆ 1 ಮಾರ್ಕ್ ಕ್ಯಾರಿ ಆಕತಿ. ಸೊ 15 ಅಂತ ಮೀನ್ಸ್ ಒಟ್ಟು 15 ಕ್ವಶನ್ ಬರ್ತಾವೆ, 15 ಮಾರ್ಕ್ಸ್. 5 ಮಾರ್ಕ್ಸ್ ಎಲ್ಲ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇರ್ತಾವೆ. ಇವುದ್ರೊಳಗೆಲ್ಲ ಚಾಯ್ಸ್ ಇರ್ತಾವೆ, ನೀವು ಚೂಸನ್ ಮಾಡಿ ಆನ್ಸರ್ ಮಾಡ್ಬೋದು. ಪಾರ್ಟ್ ಬಿ ಏನಿರ್ತೈತಿಲ್ಲ, ಇದು 2 ಮಾರ್ಕ್ಸ್ ಕ್ವಶನ್ಸ್ ಬರ್ತಾವೆ. ಇವು 2 ಮಾರ್ಕ್ಸ್ ಕ್ವಶನ್ ಎಷ್ಟು ಬಿಡಿಸ್ಬೇಕಂದ್ರೆ 5 ಬರೀಬೇಕು. ಬಟ್ ಅವ್ರು ಎಷ್ಟು ಕೊಟ್ಟಿರ್ತಾರೆ, ನಮಗೆ 9 ಕ್ವಶನ್ಸ್ ಕೊಟ್ಟಿರ್ತಾನೆ. 9 ಒಳಗೆ ನಾವು ಚೂಸ್ ಮಾಡಿ 5 ಬರೀಬೇಕು. ಹಾಗಾದ್ರೆ ಟೋಟಲ್ ಎಷ್ಟು ಆಕೈತಪ್ಪ ಅಂದ್ರೆ ಇದು 10 ಮಾರ್ಕ್ಸ್ ಕವರ್ ಆಕತಿ ಪಾರ್ಟ್ ಬಿ ಒಳಗೆ. ಪಾರ್ಟ್ ಸಿ ಒಳಗೆ ಆ್ಯಸ್ ಯೂಶ್ವಲ್ 3 ಮಾರ್ಕ್ಸ್ ಕ್ವಶನ್ದು 5 ಕ್ವಶನ್ ಬರ್ತಾವೆ. ಸೊ 5 ಕ್ವಶನ್ ಮೀನ್ಸ್ 3 ಮಾರ್ಕ್ಸ್ದು ಅಂತಂದ್ರೆ 15 ಮಾರ್ಕ್ಸ್ ಆಗುತ್ತೆ. ಬಟ್ ನಿಮಗೆ ಅವರ 5 ಕ್ವಶನ್ ಬರೀಲಿಕ್ಕೆ ಹೇಳ್ತಾರೆ, ಬಟ್ ಎಕ್ಸ್ಟ್ರಾ 4 ಕ್ವಶನ್ ಕೊಟ್ಟಿರ್ತಾರೆ. ಮೀನ್ಸ್ ಟೋಟಲ್ 9 ಕ್ವಶನ್ ಬರ್ತಾವೆ. ಪಾರ್ಟ್ ಬಿನೂ ಹಾಗೆ, ಪಾರ್ಟ್ ಸಿನೂ ಹಂಗೆ. ಸೊ ಪಾರ್ಟ್ ಡಿ ನಿಮಗೆ ಟೋಟಲ್ 6 ಕ್ವಶನ್ ಕೊಟ್ಟಿರ್ತಾರೆ. 6 ಕ್ವಶನ್ ಒಳಗೆ ನಿಮಗೆ ಪಾರ್ಟ್ ಬಿ 5 ಮಾರ್ಕ್ಸಿನ ಕ್ವಶನ್ ಬರ್ತಾವ. ನಾವು ಅದ್ರೊಳಗೆ 3 ಕ್ವಶನ್ ಅಟೆಂಪ್ಟ್ ಮಾಡಬೇಕು. ಸೊ 3 into 5 ಮೀನ್ಸ್ ಒಟ್ಟು 15 ಮಾರ್ಕ್ಸ್ದು ಇದು ಪ್ಯಾಟರ್ನ್ ಆಗುತ್ತೆ ಪಾರ್ಟ್ ಡಿ ಒಳಗೆ. ಸೊ ನಮಗಲ್ಲಿ ಎಕ್ಸ್ಟ್ರಾ 3 ಕ್ವಶನ್ ಸಿಗ್ತಾವೆ. ನಾವು ಇದ್ರೊಳಗೆ 3 ಕ್ವಶನ್ ಅಷ್ಟೇ ಸಾಲ್ವ್ ಮಾಡಬೇಕಾಗಿರುತ್ತೆ. ಎಲ್ಲ 5 ಮಾರ್ಕ್ಸ್ ಏನಿರ್ತಾವೆ, ಡೆರಿವೇಷನ್ಸ್ ಇರ್ತಾವೆ. ಸೊ ಲೆಂದಿ ಆನ್ಸರ್ಸ್ ಟೈಪ್ ಇರ್ತಾವೆ, ಮೀನ್ಸ್ ಎಕ್ಸ್ಪ್ಲನೇಷನ್ ಬರೀದಿರ್ತದೆ ಇಲ್ಲಿ ಪಾರ್ಟ್ ಡಿ ಒಳಗೆ. ಫಿಸಿಕ್ಸ್ ಒಳಗೆ ಏನಪ್ಪ ಡಿಫ್ರೆಂಟ್ ಅಂದ್ರೆ ಪಾರ್ಟ್ ಇ ಒಳಗೆ ನ್ಯೂಮರಿಕಲ್ಸ್ ಬರ್ತಾವೆ, ಮೀನ್ಸ್ ಪ್ರಾಬ್ಲಮ್ ಸಾಲ್ವಿಂಗ್ ಬರ್ತಾವೆ. ಸೊ ಸೇಮ್ ಅಲ್ಲಿಯೂ 5 ಮಾರ್ಕ್ಸ್ದು ಕ್ವಶನ್ 4 ಕೊಡ್ತಾನೆ ನಮಗೆ. ಬಟ್ ನಾವು ಎಷ್ಟು ಸಾಲ್ವ್ ಮಾಡಬೇಕು, 2 ಕ್ವಶನ್ ಸಾಲ್ವ್ ಮಾಡಿದರೆ ಇನಫ್. ಸೊ 2 into 5 10 ಮಾರ್ಕ್ಸ್ ಇಲ್ಲಿ ಬರ್ತದೆ. ಸೊ ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ, ಪಾರ್ಟ್ ಡಿ, ಪಾರ್ಟ್ ಇ. ಸೊ ಫಿಸಿಕ್ಸ್ ಒಳಗೆ ಏನಾಗುತ್ತೆ, ಪಾರ್ಟ್ ಡಿ ಒಳಗೆ ಆಲ್ಮೋಸ್ಟ್ ಆಲ್ ಡೆರಿವೇಷನ್ಸ್ ಬರ್ತಾವೆ, ಪಾರ್ಟ್ ಇ ಒಳಗೆ ನ್ಯೂಮರಿಕಲ್ಸ್ ಬರ್ತಾವೆ. ಸೊ ಸ್ವಲ್ಪ ಇಲ್ಲಿ ಪ್ಯಾಟರ್ನ್ ಆಗೇನ್ಬಾರ್ದು, ಚೇಂಜ್ ಆಗುತ್ತೆ. ಸೊ ಇಲ್ಲಿ 4 ನ್ಯೂಮರಿಕಲ್ಸ್ ಒಳಗೆ ನೀವು 2 ಸಾಲ್ವ್ ಮಾಡಿದರೆ ಇನಫ್. ಸೊ ಈಗೇನು ಮಾಡ್ತಾನಪ್ಪ ಅಂದ್ರೆ ಇಂಪಾರ್ಟೆಂಟ್ ಕ್ವಶನ್ಸ್ ಡಿಸ್ಕಸ್ ಮಾಡೋಣ ಚಾಪ್ಟರ್ ವೈಸ್ ಫಸ್ಟ್ PUCದ. ಸೊ ಇಂಪಾರ್ಟೆಂಟ್ ಚಾಪ್ಟರ್ಸ್ ಯಾವ್ಯಾವ ತಗೋತಾನಪ್ಪ ಅಂದ್ರೆ ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟ್ಸ್. ಸೊ ನೆಕ್ಸ್ಟ್ ಮೋಷನ್ ಇನ್ ಸ್ಟ್ರೇಟ್ ಲೈನ್ ಕನ್ಸಿಡರ್ ಮಾಡಿದೆವು. ಸೊ ನೆಕ್ಸ್ಟ್ ಮೋಷನ್ ಇನ್ ಪ್ಲೇನ್ ಒಂದು ಕನ್ಸಿಡರ್ ಮಾಡ್ಕೊಂಡೇನೆ, ಇದು ಇಂಪಾರ್ಟೆಂಟ್ ಚಾಪ್ಟರ್ ಸಿಲೆಬಸ್ಗದ ಮಿಡ್ ಟರ್ಮ್ಗೆ. ಲಾಸ್ ಆಫ್ ಮೋಷನ್ ಒಂದು ಕನ್ಸಿಡರ್ ಮಾಡಿದ್ದೀನಿ 4th ಚಾಪ್ಟರ್. ನೆಕ್ಸ್ಟ್ ವರ್ಕ್, ಎನರ್ಜಿ ಆ್ಯಂಡ್ ಪವರ್ ಒಂದು. ಸೊ ಈ ಮಾರ್ಕ 3 ಮಾರ್ಕ 5 ಮಾರ್ಕ್ಸ್ ಕ್ವಶನ್ಸ್ನ ಡಿಸ್ಕಸ್ ಮಾಡ್ತೀನಿ. ಸೊ ಪ್ಯಾರಲಾಕ್ಸ್ ಮೆಥಡ್ ನಿಮ್ಗೆ ಗೊತ್ತಿರುವಂಗೆ ಅದರ ಡಯಾಗ್ರಾಮ್ ಆಗಿರ್ಬೋದು, ಅದರ ಡೆಫಿನೇಷನ್ ಆಗಿರ್ಬೋದು, ಅದರ ಇಂಪಾರ್ಟೆನ್ಸ್ ಆಗಿರ್ಬೋದು. ಸೊ ನೆಕ್ಸ್ಟ್ ಎರರ್, ಅಕ್ಯುರಸಿ, ಪ್ರಿಸಿಷನ್ 1 ಮಾರ್ಕ್ ಆ್ಯಸ್ ಯೂಶ್ವಲ್ ಕ್ವಶನ್ಸ್ ಬರ್ತಾವೆ. ಸೊ 3rd ಕ್ವಶನ್ ಏನು ತೊಗೊಂಡಪ್ಪ ಅಂದ್ರೆ ಸಿಸ್ಟಮೆಟಿಕ್ ಎರರ್ದ, ಆಮೇಲೆ ಆ ಥರದ ಡಿಫ್ರೆಂಟ್ ಟೈಪ್ಸ್ ಆಫ್ ಸಿಸ್ಟಮೆಟಿಕ್ ಎರರ್ದು ಬರೆಯೋಕ್ಕಾಗಿರ್ಬೋದು, ಅದ್ರದ್ದು ಎಕ್ಸ್ಪ್ಲನೇಷನ್ನು, ಓರಿಯೆಂಟೇಷನ್ ಕ್ವಶನ್ಸ್ ಬರ್ಬೋದು ಅಂತೇಳಿ ಅದನ್ನೊಂದು ಇಂಪಾರ್ಟೆನ್ಸ್ ಕನ್ಸಿಡರ್ ಮಾಡಿದ್ದೀನಿ. ಸೊ ಡಿಫೈನ್ ರ್ಯಾಂಡಮ್ ಎರರ್ಸ್, ಲೀಸ್ಟ್ ಕೌಂಟ್ ಎರರ್. ಸೊ ಇವೆರಡೂ ಏನು 2 ಮಾರ್ಕ್ದಾಗ ಸಿಂಪಲ್ ಡೆಫಿನೇಷನ್ ವೈಸ್ ಕೇಳ್ಬೋದು ನಿಮಗೆ. ಅದಕ್ಕಾಗಿ ಇವು ಎರಡೂ ಒಂದರೊಳಗೆ ಇಟ್ಟೇನಿ. ಡಿಫೈನ್ ರ್ಯಾಂಡಮ್ ಎರರ್ ಅಂತ, ಇನ್ನೊಂದು ಲೀಸ್ಟ್ ಕೌಂಟ್ ಎರರ್. ಸೊ ಇನ್ನೊಂದು ಕ್ವಶನ್ ಏನು ಬರ್ಬೋದಪ್ಪ ಅಂದ್ರೆ ವೆರಿ ಇಂಪಾರ್ಟೆಂಟ್, ಎವ್ರಿ ಇಯರ್ ಕೇಳುವಂಥ ಕ್ವಶನ್, ರೈಟ್ ಅಪ್ಲಿಕೇಶನ್ಸ್ ಆಫ್ ಡೈಮೆನ್ಷನಲ್ ಅನಾಲಿಸಿಸ್. ಈ ಡೈಮೆನ್ಷನಲ್ ಅನಾಲಿಸಿಸ್ದ ಯಾವ್ಯಾವ ಯೂಸಸ್ ಬರ್ತಾವ, ಅದರ ಅಪ್ಲಿಕೇಶನ್ಸ್ ಏನು ಬರ್ತಾವ, ಅಥವಾ 3 ಪಾಯಿಂಟ್ಸ್ ಬರೆದ್ರೆ 3 ಮಾರ್ಕ್ಸ್ ಕೇಳ್ತಾನೆ, 2 ಪಾಯಿಂಟ್ಸ್ ಬರೆದ್ರೆ 2 ಮಾರ್ಕ್ಸ್ ಕನ್ಸಿಡರ್ ಮಾಡ್ತಾನೆ. ಚೆಕ್ ದ ಡೈಮೆನ್ಷನಲ್ ಕನ್ಸಿಸ್ಟೆನ್ಸಿ ಆಗಿರ್ಬೋದು. x = ut + ½ at² ಕನ್ಸಿಡರ್ ಮಾಡಿದ್ದಾನೆ. ಸೊ ನಾವು v = u + 18 ಆಗಿರ್ಬೋದು, v² = u² + 2as. ಈ 3 ಇಕ್ವೇಷನ್ಸ್ದ ಡೈಮೆನ್ಷನಲ್ ಕನ್ಸಿಸ್ಟೆನ್ಸಿ ಚೆಕ್ ಮಾಡೋಕೆ ಕೇಳ್ತಾನೆ. ಅದಕ್ಕಾಗಿ ಇದನ್ನು ಒಂದು 3 ಮಾರ್ಕ್ಗೆ ಯೂಸ್ಫುಲ್ ಕ್ವಶನ್ ಆಗಿ ಕನ್ಸಿಡರ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ 2 ಮಾರ್ಕ್ಗೆ ಪ್ರಿನ್ಸಿಪಲ್ ಆಫ್ ಹೋಮೋಜಿನಿಟಿ ಆಫ್ ಡೈಮೆನ್ಷನ್ಸ್ ಐತಿ, NCERT ಹೈಲೈಟ್ ಮಾಡಿ ಕೊಟ್ಟಿದ್ದಾನೆ. ಇದನ್ನು 2 ಮಾರ್ಕ್ ಕ್ವಶನ್ ಕೇಳ್ಬೋದು. ಆಮೇಲೆ ನಾವು 5 ಮಾರ್ಕ್ ಒಂದು ಕ್ವಶನ್ ಬಂದು ಕನ್ಸಿಡರ್ ಮಾಡಿದರೆ ಇಲ್ಲಿ ಪೆಂಡುಲಮ್ದು ಏನು ಬರ್ತದೆ, ಆಮೇಲೆ ಟೈಮ್ ಪೀರಿಯಡ್ ಆಫ್ ಪೆಂಡುಲಮ್ t = 2π√L/g ಅಂತೇಳಿ ಒಂದು ಇಕ್ವೇಷನ್ ರಿಡ್ಯೂಸ್ ಮಾಡ್ತಾರೆ. ಸೊ ಅದ್ರ ನಾನು ನಮ್ಮ ಪ್ರಿವಿಯಸ್ ವಿಡಿಯೋದಾಗ ನಾವು ಸಾಲ್ವ್ ಮಾಡಿದ್ದೀನಿ, ಬೇಕಾದ್ರೆ ನೀವು ಕನ್ಸಿಡರ್ ಮಾಡಿ ಅದನ್ನು ನೀವು ನೋಡ್ಬೋದು. ಸೊ ಅದನ್ನು ನಾನು ಇಂಪಾರ್ಟೆಂಟ್ ಅಂತೇಳಿ ತೊಗೊಂಡು 5 ಮಾರ್ಕ್ಸಿಗೆ ಇದನ್ನು ಪುಟ್ ಮಾಡ್ಕೊಂಡೆ. ಸೊ ಇದೆಲ್ಲ ಏನಪ್ಪ ಅಂದ್ರೆ ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟಿಗೆ ಇರುವಂಥ ಇಂಪಾರ್ಟೆಂಟ್ ಕ್ವಶನ್ಸ್. ಪ್ಯಾರಲಾಕ್ಸ್ ಮೆಥಡ್, ಎರರ್ಸ್ ಆಗಿರ್ಬೋದು, ಡೈಮೆನ್ಷನಲ್ ಅನಾಲಿಸಿಸ್ದ ಅಪ್ಲಿಕೇಶನ್ ಆಗಿರ್ಬೋದು,
ಆಗಿರ್ಬೋದು, ಸೊ ಹೋಮೋಜಿನಿಟಿ ಆಗಿರ್ಬೋದು, ಸೊ ಟೈಮ್ ಪೀರಿಯಡ್ದ ಇಕ್ವೇಷನ್ ಡೆಡ್ಯೂಸ್ ಮಾಡೋದಾಗಿರ್ಬೋದು, ಈ ಟೈಪ್ ಇಂಪಾರ್ಟೆಂಟ್ ಕ್ವಶನ್ಸ್ ಬರ್ತಾವೆ. ಸೊ ನೆಕ್ಸ್ಟ್ ಮೋಷನ್ ಇನ್ ಸ್ಟ್ರೇಟ್ ಲೈನ್ ಕನ್ಸಿಡರ್ ಮಾಡಿದೆ. ಸೊ ಮೋಷನ್ ಇನ್ ಸ್ಟ್ರೇಟ್ ಲೈನ್ ಕನ್ಸಿಡರ್ ಒಳಗೆ ರೈಟ್ ದ ಡಿಫ್ರೆನ್ಸ್ ಬಿಟ್ವೀನ್ ಡಿಸ್ಟೆನ್ಸ್ ಆ್ಯಂಡ್ ಡಿಸ್ಪ್ಲೇಸ್ಮೆಂಟ್, ಡಿಫ್ರೆನ್ಸ್ ಬಿಟ್ವೀನ್ ಸ್ಪೀಡ್ ಆ್ಯಂಡ್ ವೆಲಾಸಿಟಿ ಅಂತೇಳಿ, ಡಿಫ್ರೆನ್ಸ್ ಬಿಟ್ವೀನ್ ಎಕ್ಸಲ್ರೇಷನ್ ಆ್ಯಂಡ್ ವೆಲಾಸಿಟಿ ಆಗಿರ್ಬೋದು, ಡ್ರಾ ದ ಪೊಸಿಷನ್ ಟೈಮ್ ಗ್ರಾಫ್, XT ಗ್ರಾಫ್ ಅಂತ ಹೇಳ್ತವಲ್ಲ ನಾವು, ಅದು ಫಾರ್ ಸ್ಟೇಷನರಿ ಆಬ್ಜೆಕ್ಟ್ ಅಂದ್ರೆ ರೆಸ್ಟ್ ಆಗಿರುವಂಥ ಆಬ್ಜೆಕ್ಟ್ಗೆ, ನೆಕ್ಸ್ಟ್ ಆಬ್ಜೆಕ್ಟ್ ಯೂನಿಫಾರ್ಮ್ ಮೋಷನ್ಗೆ ಇರುವಂಥದ, ನೆಕ್ಸ್ಟ್ ಆಬ್ಜೆಕ್ಟ್ ಇನ್ ನಾನ್ ಯೂನಿಫಾರ್ಮ್ ಮೋಷನ್ಗೆ. ಸೊ ಈ ಮೂರು ಏನದಾವಲ್ಲ ಪಾಯಿಂಟ್ಸ್ ಮ್ಯಾಗ ಗ್ರಾಫ್ಗಳು ಕೇಳ್ತಾನೆ, ಫಿಕ್ಸ್ ಗ್ರಾಫ್ ಕೇಳ್ತಿರ್ತಾನೆ, ಕನ್ಸ್ಟ್ರಕ್ಟ್ ಮಾಡಕ್ಕೆ ಅದಕ್ಕಾಗಿ NCERT ಒಳಗೆ ಮೂರೂ ಕೊಟ್ಟಿದ್ದಾನೆ ಪೇಜ್ನ ಫಸ್ಟ್ ಇಂಟ್ರೊಡಕ್ಷನ್ ಪಾರ್ಟ್ ಒಳಗೆ. ಸೊ ನೀವು ಅದನ್ನು ರೆಫರ್ ಮಾಡಿ ಸಾಲ್ವ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡ್ಬೋದು. ಡ್ರಾ ಅ ಪೊಸಿಷನ್ ಟೈಮ್ ಗ್ರಾಫ್ ಫಾರ್ ಎನ್ ಆಬ್ಜೆಕ್ಟ್ ಮೂವಿಂಗ್ ವಿತ್ ಪಾಸಿಟಿವ್ ವೆಲಾಸಿಟಿ ಆಗಿರ್ಬೋದು ಆ್ಯಂಡ್ ಮೂವಿಂಗ್ ವಿತ್ ನೆಗೆಟಿವ್ ವೆಲಾಸಿಟಿ ಆಗಿರ್ಬೋದು. ಸೊ ಇವೆರಡು ಗ್ರಾಫ್ಗಳು ಇಂಪಾರ್ಟೆಂಟ್ ಆಗ್ತಾವ. ಇದನ್ನು ನಾವು ಪೊಸಿಷನ್ ಟೈಮ್ ಗ್ರಾಫ್ ಮ್ಯಾಗ ಕನ್ಸಿಡರ್ ಮಾಡಿ ಮಾಡಿಸ್ತಾನೆ. ನೆಕ್ಸ್ಟ್ ಪೊಸಿಷನ್ ಟೈಮ್ ಗ್ರಾಫ್ಗೆ ಏನು ಬರುತ್ತೆ, ಪಾಸಿಟಿವ್ ಎಕ್ಸಲ್ರೇಷನ್, ನೆಗೆಟಿವ್ ಎಕ್ಸಲ್ರೇಷನ್, ಜೀರೋ ಎಕ್ಸಲ್ರೇಷನ್ ತೊಗೊಂಡೇನೆ. ಈ ಮೀನ್ಸ್ ಇಲ್ಲಿ ಕರ್ವ್ ಆಗಿ ಫಾರ್ಮ್ ಆಕೈತೆ ಎಕ್ಸಲ್ರೇಷನ್ ಪೊಸಿಷನ್ ಟೈಮ್ ಗ್ರಾಫ್ ಒಳಗೆ ತೊಗೊಂಡು ಮಾಡಬೇಕು. ಇವೆಲ್ಲ NCERT ಒಳಗೆ ಸಾಲ್ವ್ ಅದಾವ. ನೆಕ್ಸ್ಟ್ 7th ಕ್ವಶನ್ ಏನಂತ ತೊಗೊಂಡೇನಂದ್ರೆ ಡಿರೈವ್ ದ ವೆಲಾಸಿಟಿ ಟೈಮ್ ಗ್ರಾಫ್ ಫಾರ್ ಅ ಪಾಸಿಟಿವ್ ಡೈರೆಕ್ಷನ್, ಡ್ರಾ ದ ವೆಲಾಸಿಟಿ ಟೈಮ್ ಗ್ರಾಫ್ ಫಾರ್ ಅ ಮೋಷನ್ ಇನ್ ಅ ಪಾಸಿಟಿವ್ ಡೈರೆಕ್ಷನ್ ವಿತ್ ಅ ಪಾಸಿಟಿವ್ ಎಕ್ಸಲ್ರೇಷನ್, ಮೋಷನ್ ಇನ್ ಅ ಪಾಸಿಟಿವ್ ಡೈರೆಕ್ಷನ್ ವಿತ್ ನೆಗೆಟಿವ್ ಅಂದ್ರೆ ಪಾಸಿಟಿವ್ ಡೈರೆಕ್ಷನ್ ವಿತ್ ಪಾಸಿಟಿವ್ ಎಕ್ಸಲ್ರೇಷನ್, ಪಾಸಿಟಿವ್ ಡೈರೆಕ್ಷನ್ ವಿತ್ ನೆಗೆಟಿವ್ ಎಕ್ಸಲ್ರೇಷನ್, ಮೋಷನ್ ಇನ್ ನೆಗೆಟಿವ್ ಡೈರೆಕ್ಷನ್ ಇನ್ ನೆಗೆಟಿವ್ ಎಕ್ಸಲ್ರೇಷನ್. ಈ ಟೈಪ್ ಆಫ್ ಡಿಫ್ರೆಂಟ್ 3 ಗ್ರಾಫ್ಸ್ಗಳನ್ನ ಕನ್ಸಿಡರ್ ಮಾಡಿದ್ದೀನಿ. ವಿತ್ ಟೈಮ್ ಕೊಟ್ಟಾನ, ಟೈಮ್ 0 ಇರೋದಿಲ್ಲ, ಟೈಮ್ T1 ಅಂತ ಕನ್ಸಿಡರ್ ಮಾಡಿದ ಗ್ರಾಫ್ಸ್ ಅದಾವ. ಸೊ ಇದನ್ನು ನೀವು ರೆಫರ್ ಮಾಡಿ ಆನ್ಲೈನ್ದಾಗ ಇದ್ರೊಳಗೆ ಅದ ನಿಮ್ಮ NCERT ಒಳಗೆ ನೀವು ರೆಫರ್ ಮಾಡಿ ಇದನ್ನು ಸಾಲ್ವ್ ಮಾಡ್ಕೋಬೋದು. ನೆಕ್ಸ್ಟ್ 5 ಮಾರ್ಕ್ಸ್ ಕ್ವಶನ್ ಬಂದ್ರೆ V = U + AT ಗ್ರಾಫಿಕಲ್ ಮೆಥಡ್ಲೆ ಸಾಲ್ವ್ ಮಾಡೋಕ್ಕೆ ಬರ್ತದೆ. ಸೊ ಗ್ರಾಫ್ ಆಗಿ ಡ್ರಾ ಮಾಡ್ಕೊಂಡ ಶೆಡೆಡ್ ಪಾರ್ಟ್ ತೊಗೊಂಡ ಇನಿಷಿಯಲ್ ವೆಲಾಸಿಟಿ ಫೈನಲ್ ವೆಲಾಸಿಟಿ ಕನ್ಸಿಡರ್ ಮಾಡಿ ಸಾಲ್ವ್ ಮಾಡ್ಬೋದು. ಸೊ ಡಿರಾವ್ x = ಇದು V ಆಗೈತಿದ x ಆಗಬೇಕಾಗಿತ್ತು. ಸೊ x = UT + half AT² ಬೈ ಯೂಸಿಂಗ್ ಅ ಗ್ರಾಫಿಕಲ್ ಮೆಥಡ್ ಅಂತ ಐತಿ. ಸೊ ಇದು x = UT + half AT² ಡೆರಿವೇಷನ್ ಆಗಿರ್ಬೋದು. ಇವೆರಡರೊಳಗೆ ಒಂದು 5 ಮಾರ್ಕ್ಸ್ ಕ್ವಶನ್ ನಿಮ್ಗೆ ಇಂಪಾರ್ಟೆಂಟ್. ಅದಾದಮೇಲೆ ಮೋಷನ್ ಇನ್ ಪ್ಲೇನ್ ಒಳಗೆ ಮತ್ತು ಇಂಪಾರ್ಟೆಂಟ್ ಯಾವ್ದು ಬರ್ತದೆ ಅಂದ್ರೆ ವೆರಿ ಇಂಪಾರ್ಟೆಂಟ್. ಇಲ್ಲಿ 5 ಮಾರ್ಕ್ಸ್ ಕ್ವಶನ್ ಜಾಸ್ತಿ ಬರ್ತಾವೆ ಇಲ್ಲಿ, ಅಂದ್ರೆ ಟೈಮ್ ಆಫ್ ಫ್ಲೈಟ್, ಟ್ರಾಜೆಕ್ಟರಿ ಅಂತೇಳಿ. ಸೊ ಇರ್ಲಂತೇಳಿ 2 ಮಾರ್ಕ್ಸ್ದು ಕನ್ಸಿಡರ್ ಮಾಡಿ ಹೇಳ್ತೇನೆ ಒಂದಿಷ್ಟು. ರೈಟ್ ದ ಡಿಫ್ರೆನ್ಸ್ ಬಿಟ್ವೀನ್ ಸ್ಕೇಲಾರ್ ಆ್ಯಂಡ್ ವೆಕ್ಟರ್ ಆಗಿರ್ಬೋದು. ಸೊ ಟ್ರಯಾಂಗಲ್ ಆಫ್ ಎಡಿಷನ್ ಆಗಿರ್ಬೋದು, ಟ್ರಯಾಂಗಲ್ ಆಫ್ ಪ್ಯಾರಲೋಗ್ರಾಮ ಎಡಿಷನ್ ಆಗಿರ್ಬೋದು. ಇವನು ಎಕ್ಸ್ಪ್ಲೈನ್ ಮಾಡೋಕೆ ಕೊಡ್ಬೋದು ಡಯಾಗ್ರಾಮ್ ವಿತ್ ನೀವು ಬರೆದು ಅದನ್ನು ಏನು ಮಾಡಬೇಕು ಸ್ಟೇಟ್ಮೆಂಟ್ ಬರೀಬೇಕಾಗುತ್ತೆ. ನೆಕ್ಸ್ಟ್ ಫೈಂಡ್ ದ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್ ಆಫ್ ದ ರಿಸಲ್ಟೆಂಟ್ ವೆಕ್ಟರ್ ಆಫ್ 2 ವೆಕ್ಟರ್ಸ್ A ಆ್ಯಂಡ್ B ಇನ್ ಟರ್ಮ್ಸ್ ಆಫ್ ದೇರ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಆ್ಯಂಗಲ್ ಆಗಿರ್ಬೋದು. ಸೊ ಲಾ ಆಫ್ ಪ್ಯಾರಲೋಗ್ರಾಮ್ ಅಪ್ಲೈ ಮಾಡಿ ಸೊ ಅದ್ರದ್ದು ಡೈರೆಕ್ಷನ್ ಆಮೇಲೆ ಮ್ಯಾಗ್ನಿಟ್ಯೂಡನ್ನ ಫೈಂಡ್ ಮಾಡುವಂಥ ಒಂದು ಡೆರಿವೇಷನ್ ಬರ್ತೈತಿ. ರಿಸಲ್ಟೆಂಟ್ ವೆಕ್ಟರ್ ಅಂತ ಬರ್ತದೆ R = √A² + B² + 2AB cos θ. ಆ ಡೆರಿವೇಷನ್ ಬಿಡಿಸಬೇಕು. ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಟೈಮ್ ಆಫ್ ಫ್ಲೈಟ್. ಇದು 3 ಮಾರ್ಕ್ಸ್ ಕ್ವಶನ್ ಆಗುತ್ತೆ. TF ಫಾರ್ಮುಲಾ ನಾವು ಡಿರೈವ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ R ಫಾರ್ಮುಲಾ ರೇಂಜ್ ಆಫ್ ಪ್ರೊಜೆಕ್ಟೈಲ್, ಡಿರೈವ್ ದ ಎಕ್ಸ್ಪ್ರೆಷನ್ ಆಫ್ ಮ್ಯಾಕ್ಸಿಮಮ್ ಹೈಟ್ ಆಫ್ ಪ್ರೊಜೆಕ್ಟೈಲ್ ಆಗಿರ್ಬೋದು HM. ಆಮೇಲೆ ಇವು ಡೆರಿವೇಷನ್ ಎಲ್ಲ 3 ಮಾರ್ಕ್ಸ್ ಇಂಪಾರ್ಟೆಂಟ್. ನೆಕ್ಸ್ಟ್ 5 ಮಾರ್ಕ್ಸ್ದೊಂದು ಕ್ವಶನ್ ಬರುತ್ತೆ. ಶೋ ದ್ಯಾಟ್ ಟ್ರಾಜೆಕ್ಟರಿ ಆಫ್ ಅ ಪ್ರೊಜೆಕ್ಟೈಲ್ ಈಸ್ ಪ್ಯಾರಾಬೋಲಾ ಅಂತೇಳಿ 8th ಕ್ವಶನ್. ಆಮೇಲೆ 4th ಕ್ವಶನ್ 5 ಮಾರ್ಕ್ಸ್ ಕ್ವಶನ್ ಹಾಕಾವ ಇದ್ರೊಳಗೆ. ನೆಕ್ಸ್ಟ್ ಇನ್ನೊಂದು ಕ್ವಶನ್ ಯಾವುದಪ್ಪ ಅಂದ್ರೆ 5 ಮಾರ್ಕ್ಸ್ ಸೆಂಟ್ರಿಪಿಟಲ್ ಎಕ್ಸಲ್ರೇಷನ್ ಡೆರಿವೇಷನ್ ಮಾಡಿ ಅದರದ ಸ್ಟೇಟ್ಮೆಂಟ್ ಬರೆದ ಅದ್ರ ಡಯಾಗ್ರಾಮ್ ಹಾಕಿದ್ರೆ ಅದು ಒಂದು 5 ಮಾರ್ಕ್ಸ್ ಕ್ವಶನ್ ಅದ. ಟೋಟಲ್ 5 ಮಾರ್ಕ್ಸ್ದು 3 ಕ್ವಶನ್ ಇದನ್ನು ಫೈಂಡ್ ಔಟ್ ಮಾಡಿದ್ದೀನಿ. ಸೊ 4th 1, 8th 1, 9th 1 ರಿಮೈನಿಂಗ್ 2 or 3 ಮಾರ್ಕ್ಸ್ ಕ್ವಶನ್ ಬರ್ತಾವೆ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಲಾಸ್ ಆಫ್ ಮೋಷನ್. ಲಾಸ್ ಆಫ್ ಮೋಷನ್ ಒಳಗೆ ನೆನಪಿಟ್ಕೊಡ್ರಿ, ಫಿಕ್ಸ್ ಒಂದು ನ್ಯೂಮರಿಕಲ್ ಬೀಳ್ತದೆ. ಸೊ ಏನಲ್ಲಿ 2 ಕ್ವಶನ್ ಬಿಡಿಸ್ಬೇಕಾಗಿತ್ತು ನಾವು ಪ್ರಾಬ್ಲಮ್ಸ್ಗಳನ್ನ. ಸೊ 1 ಕ್ವಶನ್ನ ಇದರಿಂದ ನಿಮಗೆ ಚೂಸ್ ಮಾಡಿ ಕೊಡ್ತಾನೆ ಲಾಸ್ ಆಫ್ ಮೋಷನ್ ಒಳಗಿಂದ. ಆಮೇಲೆ ಮೋಷನ್ ಇನ್ ಪ್ಲೇನ್ ಒಳಗೂ ಕ್ವಶನ್ ಕೊಡ್ತಾನೆ, ನ್ಯೂಮರಿಕಲ್ ಬರ್ತೈತಿ ಮೋಷನ್ ಇನ್ ಪ್ಲೇನ್ ಒಳಗೆ. ಸೊ ನೀವು 2 ಚಾಪ್ಟರ್ದು ಸಾಲ್ವ್ ಮಾಡಿದ್ರೆ ನಿಮಗೆ ಅಲ್ಲಿ 2 ಕ್ವಶನ್ ಸಿಗ್ತಾವೆ. ಸೊ ಲಾಸ್ ಆಫ್ ಮೋಷನ್ದಾಗ F = ma ನ್ಯೂಟನ್ಸ್ ಫಸ್ಟ್ ಲಾ, ಸೆಕೆಂಡ್ ಲಾ, ಥರ್ಡ್ ಲಾ ಅಂತ ಬರುತ್ತಲ್ಲ ಅವ್ರ ಸ್ಟೇಟ್ಮೆಂಟ್ ನೋಡ್ಕೊಳ್ರಿ. ಆಮೇಲೆ 3 ಮಾರ್ಕ್ಸ್ ಕ್ವಶನ್ನ ಕನ್ಸಿಡರ್ ಮಾಡೋಣ. ಇಲ್ಲಿ F = ma ನಾವು ನ್ಯೂಟನ್ಸ್ ಲಾ ಆಫ್ ಮೋಷನ್ ಯೂಸ್ ಮಾಡಿ ಡಿರೈವ್ ಮಾಡೋಕೆ ಹಸ್ತಾನೆ. ಮೀನ್ಸ್ ಲಾಸ್ ಆಫ್ ಮೋಷನ್ ಒಳಗೆ ನ್ಯೂಟನ್ಸ್ದ ಸೆಕೆಂಡ್ ಲಾ ತೊಗೊಂಡು ಏನು ಮಾಡ್ತಾವೆ ನಾವು F = ma ಡೆರಿವೇಷನ್ ಮಾಡ್ತದೆ. ನೆಕ್ಸ್ಟ್ ಸ್ಟೇಟ್ ಆ್ಯಂಡ್ ಪ್ರೂವ್ ದ
ಲಾ ಆಫ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್. ಸ್ಟೇಟ್ ಆ್ಯಂಡ್ ಪ್ರೂವ್ ದ ಲಾ ಆಫ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್ ಮೀನ್ಸ್ ವಾಟ. ಸೊ ಕೊಲಿಷನ್ ಕಾನ್ಸೆಪ್ಟ್ ತಗೊಳ್ತೀವಿ. ಸೊ ಲೀನಿಯರ್ ಮೊಮೆಂಟಮ್ ಬಿಫೋರ್ ಕೊಲಿಷನ್, ಲೀನಿಯರ್ ಮೊಮೆಂಟಮ್ ಆಫ್ಟರ್ ಕೊಲಿಷನ್ ಅಂತೇಳಿ ಡೆರಿವೇಷನ್ ಬರುತ್ತೆ. ಸೊ ಅದೊಂದು 5 ಮಾರ್ಕ್ಸಿಗೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಇದ್ರೊಳಗೆ ಬಂದ್ರೆ ಈಕ್ವಿಲಿಬ್ರಿಯಮ್ ಕಂಡೀಷನ್ ಬರ್ತೈತಿ ಮೆಕ್ಯಾನಿಕ್ಸ್ ಒಳಗೆ. ಸೊ ಹಾರಿಜೆಂಟಲ್ ಫೋರ್ಸ್, ವರ್ಟಿಕಲ್ ಫೋರ್ಸ್ ಇವು ಥರದ ವ್ಯಾಲ್ಯೂಗಳೇನಾಗಿರಬೇಕು, 0 ಆಗಿರಬೇಕು. ಅವಾಗ ಪಾರ್ಟಿಕಲ್ ಏನಾಗಿರ್ತದೆ ಈಕ್ವಿಲಿಬ್ರಿಯಮ್, ಅದಕ್ಕೆ ಕಂಡೀಷನ್ ಬರಿಬೇಕು. ಆಮೇಲೆ ಫ್ರಿಕ್ಷನ್ ನಮಗೆ ಏನು ಅಡ್ವಾಂಟೇಜ್ ಐತಿ, ಫ್ರಿಕ್ಷನಿಂದ ನಮ್ಗೆ ಏನು ಡಿಸ್ಅಡ್ವಾಂಟೇಜ್ ಅದಾವಲ್ಲ ಇವನ್ನೆಲ್ಲ ರಿವಿಷನ್ ಮಾಡ್ಕೋಬೇಕು. ಥಿಯರಿ ಕ್ವಶನ್ 3 ಮಾರ್ಕ್ಸ್ ಬರುತ್ತೆ. ಆಮೇಲೆ ರೈಟ್ ದ ಡೆಫಿನೇಷನ್ ಆಫ್ ದ ಫಾಲೋಯಿಂಗ್ ಟರ್ಮ್ಸ್ ಅದಾವ ಯಾವ್ಯಾವ. ಸ್ಟ್ಯಾಟಿಕ್ ಫ್ರಿಕ್ಷನ್ ಕೇಳ್ಬೋದು, ಕೈನೆಟಿಕ್ ಫ್ರಿಕ್ಷನ್ ಕೇಳ್ಬೋದು, ರೋಲಿಂಗ್ ಫ್ರಿಕ್ಷನ್ ಕೇಳ್ಬೋದು. ಈ ಥರದ ಡೆಫಿನೇಷನ್ಸು ಬರ್ತಾವೆ. ಆ್ಯಸ್ ಯೂಶುವಲ್ ಇದು ಡೆಫಿನೇಷನ್ ಒಳಗೆ ನಿಮ್ಗೆ NCERT ಇದ್ದಾಗ ಲೈನ್ ಟು ಲೈನ್ ಕೊಟ್ಟಿದ್ದಾನೆ. ಸೊ ನೀವು 3ನೂ ರೆಫರ್ ಮಾಡಿದರೆ 3 ಮಾರ್ಕ್ಸ್ ಕ್ವಶನ್ ಕೇಳಿದರೆ ಸಾಲ್ವ್ ಮಾಡ್ಬೋದು. ಆಮೇಲೆ ವೆರಿ ಇಂಪಾರ್ಟೆಂಟ್ ಯಾವ್ದು, ಬ್ಯಾಂಕಿಂಗ್ ಆಫ್ ಫ್ರಾಡ ಅಥವಾ ಬ್ಯಾಂಕ್ಡ್ ರೋಡ್ ಒಳಗೆ ಸೊ ಆ್ಯಂಗಲ್ನ ನಾವು ಫೈಂಡ್ ಮಾಡಬೇಕಾಗತ್ತೆ. ಬ್ಯಾಂಕಿಂಗ್ ಆಫ್ ಫ್ರಾಡ್ದ ಅದ್ರ ಡೆರಿವೇಷನ್ ಬರುತ್ತೆ, ಕಾರ್ದೊಂದು ಕನ್ಸಿಡರ್ ಮಾಡಿ ಸಾಲ್ವ್ ಮಾಡ್ತವೆ. ಸೊ ಅದನ್ನೊಂದು ಡೆರಿವೇಷನ್ ಇಂಪಾರ್ಟೆಂಟ್. ಆಮೇಲೆ 5 ಮಾರ್ಕ್ಸಿಗೆ ಇಲ್ಲಿ ಮತ್ತೆ ಹೇಳ್ತಾನೆ ಲಾಸ್ ಆಫ್ ಮೋಷನ್ದಾಗ ನಿಮ್ಗೆ ನ್ಯೂಮರಿಕಲ್ಲೇ ಬೀಳ್ತದೆ. ನೆಕ್ಸ್ಟ್ ರೈಟ್ ದಿ ಪ್ರಿಕಾಷನ್ಸ್ ಟು ಅವಾಯ್ಡ್ ದ ಫ್ರಿಕ್ಷನ್ ಅಂತ ಬರುತ್ತೆ. ಮೀನ್ಸ್ ಫ್ರಿಕ್ಷನನ್ನು ನಾವು ಅವಾಯ್ಡ್ ಮಾಡೋಕ್ಕೆ ಏನೇನು ಪ್ರಿಕಾಷನ್ ತೊಗೋಬೇಕು. ಗ್ರೀಸ್ ಆಗಿರ್ಬೋದು, ಆಯಿಲ್ ಆಗಿರ್ಬೋದು, ಶಾಕ್ನ ಅಬ್ಸಾರ್ಬ್ ಮಾಡ್ಕೊಳ್ಳುವಂಥ ಮಟೀರಿಯಲ್ಸ್ಗಳನ್ನ ಆಗಿರ್ಬೋದು, ಸೊ ಲ್ಯುಬ್ರಿಕೇಷನ್ಸ್ ಆಗಿರ್ಬೋದು, ಅವನ್ನೆಲ್ಲ ಯೂಸ್ ಮಾಡೋದ್ರಿಂದ ಅವಾಯ್ಡ್ ಮಾಡ್ತಾವಂತನೂ ಪಾಯಿಂಟ್ಸ್ಗಳನ್ನ ಕನ್ಸಿಡರ್ ಮಾಡಿ ನೀವು ಬರೆದ್ರೆ ಅದು 2 or 3 ಮಾರ್ಕ್ಸಿಗೆ ಕೇಳ್ಬೋದು. ಸೊ ನೆಕ್ಸ್ಟ್ ವರ್ಕ್ ಎನರ್ಜಿ ಆ್ಯಂಡ್ ಪವರ್ ಚಾಪ್ಟರ್ ಐತಿ ನಿಮ್ಗೆ. ಇಲ್ಲಿ ಆ್ಯಸ್ ಯೂಶುವಲ್ ಫಸ್ಟ್ ಕೇಳೋದು ಕ್ವಶನ್ ಯಾವ ಬರ್ತಾವೆ ಅಂದ್ರೆ ಬೇಸಿಕ್ಕಾಗಿ ಇಲ್ಲಿ ವರ್ಕ್ ಎನರ್ಜಿ ಥಿಯರಮ್ ಕೇಳ್ತಾನೆ. ಆಮೇಲೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಕೇಳ್ಬೋದು. ವರ್ಕ್ ಡನ್ ಬೈ ವೇರಿಯಬಲ್ ಫೋರ್ಸ್ ಡೆರಿವೇಷನ್ ಐತಿ, ಇಂಟಿಗ್ರೇಷನ್ ಮಾಡೋದು ಐತಿ. ನೆಕ್ಸ್ಟ್ ವರ್ಕ್ ಎನರ್ಜಿ ಥಿಯರಮ್ ಫಾರ್ ವೇರಿಯಬಲ್ ಫೋರ್ಸ್ ಬರುತ್ತೆ, ಇಲ್ಲಿ ಇಂಟಿಗ್ರೇಷನ್ ಬರುತ್ತೆ. ಸೊ ಇಲ್ಲಿ ಏನು ಮಾಡ್ತಾನೆ, ಕೈನೆಟಿಕ್ ಎನರ್ಜಿನ ಕನ್ಸಿಡರ್ ಮಾಡಿ ಬಿಡಿಸ್ತಾನೆ, ಇಲ್ಲಿ ಇಂಟಿಗ್ರೇಷನ್ ಮಾಡಿ ಬಿಡಿಸಿ ಸಾಲ್ವ್ ಮಾಡ್ತಾನೆ ಥರ್ಡ್ ಕ್ವಶನ್ ಒಳಗೆ. ಸೊ ಫೋರ್ತ್ ಕ್ವಶನ್ ಏನೈತಿ ಆ್ಯಸ್ ಯೂಶುವಲ್ ಫ್ರೀ ಫಾಲಿಂಗ್ ಬಾಡಿನ ಕನ್ಸಿಡರ್ ಮಾಡಿ ಮೆಕ್ಯಾನಿಕಲ್ ಎನರ್ಜಿನ ಸಿಸ್ಟಮ್ ಒಳಗೆ ಕನ್ಸರ್ವೇಷನ್ ಮಾಡಿ ತೋರಿಸ್ಬೇಕು. ಟೋಟಲ್ ಎನರ್ಜಿ ಈಕ್ವಲ್ಸ್ ಟು ಎಟ್ ಪಾಯಿಂಟ್ ಎ, ಎಟ್ ಪಾಯಿಂಟ್ ಬಿ, ಎಟ್ ಪಾಯಿಂಟ್ ಸಿ ಒಳಗೆ MGH ಅಂತೇಳಿ ಏನು ಪ್ರೂವ್ ಮಾಡೋದಲ್ಲ ಆ ಡೆರಿವೇಷನ್ 5 ಮಾರ್ಕ್ಸಿಗೆ ಅದ. ನೆಕ್ಸ್ಟ್ ಪೊಟೆನ್ಷಿಯಲ್ ಎನರ್ಜಿ ಆಫ್ ಅ ಸ್ಪ್ರಿಂಗ್ ಆಗಿರ್ಬೋದು 12kx². ಪೊಟೆನ್ಷಿಯಲ್ ಎನರ್ಜಿ ಮೀನ್ಸ್ ವಾಟ, ಸ್ಪ್ರಿಂಗ್ ಎನರ್ಜಿ ಸ್ಟೋರ್ ಮಾಡ್ಕೊಂಡಿರತ್ತಲ್ಲ ಅದಕ್ಕೆ ನಾವು ಡೆರಿವೇಷನ್ ಸಾಲ್ವ್ ಮಾಡ್ತೇವೆ. ಸೊ ಆ ಡೆರಿವೇಷನ್ ಒಳಗೆ 12kx² ಡೆರಿವೇಷನ್ ಅದ. ಅದು ಒಂದು ಟೈಮ್ಸ್ ಕೇಳಿದ ಕ್ವಶನ್ ಐತೆ, ಅದಕ್ಕೆ ಅದನ್ನು ಇಂಪಾರ್ಟೆಂಟ್ ಅಂತೇಳಿ ಪ್ರಿವಿಯಸ್ ಇಯರ್ದಿಂದ ಕನ್ಸಿಡರ್ ಮಾಡಿ ಅದನ್ನು ಇಟ್ಟಿದ್ದೀನಿ. ಸೊ ರೈಟ್ ದ ಡಿಫ್ರೆನ್ಸ್ ಬಿಟ್ವೀನ್ ಕನ್ಸರ್ವೇಟಿವ್ ಆಗಿರ್ಬೋದು, ನಾನ್ ಕನ್ಸರ್ವೇಟಿವ್ ಫೋರ್ಸ್ ಆಗಿರ್ಬೋದು. ಸೊ 2 ಟೈಪ್ಸ್ ಆಫ್ ಫೋರ್ಸ್ ಒಳಗೆ ಡಿಫ್ರೆಂಟ್ ಫೋರ್ಸ್ಗಳನ್ನ ಕನ್ಸಿಡರ್ ಮಾಡ್ತೇವೆ, ಕನ್ಸರ್ವೇಟಿವ, ನಾನ್ ಕನ್ಸರ್ವೇಟಿವ್. ಅದ್ರದ್ದು ಡಿಫ್ರೆನ್ಸ್ ಆಗಿರ್ಬೋದು, ಡೆಫಿನೇಷನ್, ಆಮೇಲೆ ಎಕ್ಸಾಂಪಲ್ ನೀವು ನೋಡ್ಕೊಳ್ಬೇಕಾಗತ್ತೆ. ವಾಟ್ ಈಸ್ ಕೊಲಿಷನ್ ಆಗಿರ್ಬೋದು, ಡಿಫೈನ್ ಟೈಪ್ಸ್ ಆಫ್ ಕೊಲಿಷನ್ ಆಗಿರ್ಬೋದು. ಸೊ ಇವೆಲ್ಲ ಏನತ್ತಾವ ನಿಮಗೆ, ಸೊ ಇದೇ ಕಾನ್ಸೆಪ್ಟ್ ಒಳಗೆ ಇದೇ ಚಾಪ್ಟರ್ ಒಳಗೆ ಬರ್ತಾವ. ಕೊಲಿಷನ್ ಮೀನ್ಸ್ ಸ್ಟ್ರೈಕಿಂಗ್ ಆಫ್ 2 ಬಾಡೀಸ್ ಆಗಿರ್ಬೋದು. ಟೈಪ್ಸ್ ಆಫ್ ಕೊಲಿಷನ್ ಬರ್ತೈತೆ, ಇಲಾಸ್ಟಿಕ್ ಕೊಲಿಷನ್, ಇನ್ಎಲಾಸ್ಟಿಕ್ ಕೊಲಿಷನ್, ಪರ್ಫೆಕ್ಟ್ಲಿ ಇಲಾಸ್ಟಿಕ್ ಕೊಲಿಷನ್. ಈ ಟೈಪ್ ಕ್ವಶನ್ಸ್ ಏನು ಬರ್ತಾವಲ್ಲ 1 ಡೈಮೆನ್ಷನಲ್ ಕೊಲಿಷನ್, ಇವನ್ನ ಟೈಪ್ಸ್ ಆಗಿ ಕನ್ಸಿಡರ್ ಮಾಡಿ ನೀವು ರಿವಿಷನ್ ಮಾಡಿದರೆ MCQ ಆಗಿರ್ಬೋದು ಫಿಲ್ ಇನ್ ದ ಬ್ಲ್ಯಾಂಕ್ಸ್ಗೆ ಹೆಲ್ಪ್ ಆಗ್ತೈತೆ ಅಂತ ಇಟ್ಟಿದ್ದೇನೆ. ನೆಕ್ಸ್ಟ್ ಏನೈತಿ, ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಫೈನಲ್ ವೆಲಾಸಿಟಿ ಆಫ್ ಕೊಲಿಷನ್ ಇನ್ 1 ಡೈಮೆನ್ಷನ್. ಸೊ 1 ಡೈಮೆನ್ಷನಲ್ ಮೋಷನ್ ಕನ್ಸಿಡರ್ ಮಾಡಿ ಒಂದು ಕೊಲಿಷನ್ ಕಾನ್ಸೆಪ್ಟ್ ಹೇಳ್ತಾನೆ. ಇದ್ರೊಳಗೆ VF ಫೈಂಡ್ ಮಾಡ್ಕೋಬೇಕಾಗತ್ತೆ, ಫೈನಲ್ ವೆಲಾಸಿಟಿನ, ಅದರ ಡೆರಿವೇಷನ್ ಬರುತ್ತೆ. ಸೊ ವೆರಿ ಇಂಪಾರ್ಟೆಂಟ್ 5 ಮಾರ್ಕ್ಸ್ ಇದ್ರೊಳಗೆ. ಸೊ ಅದನ್ನು ನಾನು V1F or V2F ಅಂತೇಳಿ ಎಕ್ಸ್ಪ್ರೆಸ್ ಮಾಡ್ತೀನಿ. ಸೊ ಬರುವಂಥ ವಿಡಿಯೋ ಒಳಗೆ ಯಾವ ಇಂಪಾರ್ಟೆಂಟ್ 5 ಮಾರ್ಕ್ಸ್ ಇದಲ್ಲ ಅವನ್ನ ನಿಮ್ಗೆ ಸಾಲ್ವ್ ಮಾಡಿ ಎಕ್ಸ್ಪ್ಲೇನ್ ಮಾಡಿಸ್ಕೊಡ್ತೇನೆ. ಸೊ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಚಾಪ್ಟರ್, ಮತ್ತು ಇದಕ್ಕೂ ನ್ಯೂಮರಿಕಲ್ ಬರುತ್ತೆ. ಫಿಕ್ಸ್ ಲಾಸ್ ಆಫ್ ಮೋಷನ್ ಆಗಿರ್ಬೋದು, ಗ್ರಾವಿಟೇಷನ್. ಆ್ಯನ್ಯುವಲ್ ಎಕ್ಸಾಮ್ದಾಗೂ ಮಿಡ್ ಟರ್ಮ್ ಕ್ವಶನ್ ಎಕ್ಸಾಮ್ ಒಳಗೂ ನಿಮ್ಗೆ ಆ್ಯಸ್ ಯೂಶುವಲ್ 5 ಮಾರ್ಕ್ಸ್ದಂದು ಕ್ವಶನ್ ಬರ್ತದೆ. ಫಸ್ಟ್ ಯಾವ್ದು, ಲಾಸ್ ಆಫ್ ಕೆಪ್ಲರ್ಸ್ ಲಾ ಕೇಳ್ತಾನೆ. 3 ಕೆಪ್ಲರ್ಸ್ ಲಾ ಬರ್ತಾವೆ, ಅವ್ನು ನೀವು ಎಕ್ಸ್ಪ್ಲೇನ್ ಮಾಡಿದರೆ 3 ಮಾರ್ಕ್ಸ್ ಕ್ವಶನ್ ಬರುತ್ತೆ. ಅದೇ ಕೆಪ್ಲರ್ಸ್ ಲಾ ಬೇಸ್ ಮ್ಯಾಗ ನಿಮ್ಗೆ ನ್ಯೂಮರಿಕಲ್ಸ್ ಕೊಡೋ ಚಾನ್ಸ್ ಇರ್ತದೆ. ನೆಕ್ಸ್ಟ್ ಯೂನಿವರ್ಸಲ್ ಆಫ್ ಗ್ರಾವಿಟೇಷನ್ ಆಗಿರ್ಬೋದು. ಇದಕ್ಕೆ ಇನ್ನೊಂದು ನೇಮ್ ಏನು ಬರ್ತೈತಿ, ನ್ಯೂಟನ್ಸ್ ಲಾ ಆಫ್ ಗ್ರಾವಿಟೇಷನ್ ಅಂತ ಬರುತ್ತೆ. ಇದನ್ನು ಏನು ಮಾಡ್ತಾನೆ ನಿಮಗೆ ಎಕ್ಸ್ಪ್ಲೇನ್ ಮಾಡೋಕೆ ಹಸ್ತಾನೆ, ಅಥವಾ ನಿಮಗೆ ಅದರ ಸ್ಟೇಟ್ಮೆಂಟ್ ಬರೆಯೋಕ್ಕೂ ಕೊಡ್ಬೋದು. ನೆಕ್ಸ್ಟ್ G = GM / R² ಅಂತೇಳಿ ಒಂದು ಡೆರಿವೇಷನ್ ಬರ್ತೈತೆ. ದಟ್ ಈಸ್ ದ ಡಿರೈವ್ ದ ಥರ್ಡ್ ಕ್ವಶನ್ ಅದ. ಡಿರೈವ್ ದ ರಿಲೇಷನ್ ಬಿಟ್ವೀನ್ ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಆ್ಯಂಡ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್. ಸ್ಮಾಲ್ g = GM / R² ಅಂತೇಳಿ ಡೆರಿವೇಷನ್ ಏನು ಮಾಡ್ತೇವಲ್ಲ ಅದು ಇದ್ರೊಳಗೆ 3 ಮಾರ್ಕ್ಸ್ ಕ್ವಶನ್ ಆಗುತ್ತೆ. ಆಮೇಲೆ ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಅಬೌವ್ ದಿ ಸರ್ಫೇಸ್ ಆಫ್ H, ಬೈನಾಮಿಯಲ್ ಥಿಯರಮ್ ಕನ್ಸಿಡರ್ ಮಾಡಿ ಸಾಲ್ವ್ ಮಾಡ್ತವೆ, ಅದು ಒಂದು ಇಂಪಾರ್ಟೆಂಟ್ ಆಗುತ್ತೆ. 5 ಮಾರ್ಕ್ಸ್ ಕ್ವಶನ್ ಬರುತ್ತೆ. ನೆಕ್ಸ್ಟ್ ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಬಿಲೋ ದಿ ಸರ್ಫೇಸ್ ಆಫ್ ಅರ್ತ್ ಆಗಿರ್ಬೋದು. G = G, D = G × (1 - D/R) ಅಂತೇಳಿ. ಸೊ ಇವೆಲ್ಲ ಇಂಪಾರ್ಟೆಂಟ್ ಕ್ವಶನ್ ಆಗ್ತವೆ. ವೆರಿ ಇಂಪಾರ್ಟೆಂಟ್ ಯಾವುದಂದ್ರೆ ಎಸ್ಕೇಪ್ ಸ್ಪೀಡ್ ಅಥವಾ ಎಸ್ಕೇಪ್ ವೆಲಾಸಿಟಿ ಆಫ್ ಅರ್ತ್ನ ಡೆರಿವೇಷನ್ ಮಾಡ್ತಾನೆ.
ಸೊ 11.2 km/h ಅವ್ರು ಏನಿರುತ್ತಲ್ಲ ಸೊ ಅದನ್ನು ನಾವು ಇದ್ರೊಳಗೆ ಡೆರಿವೇಷನ್ ಮಾಡ್ತಾರೆ. 5 ಮಾರ್ಕ್ಸ್ ಕ್ವಶನ್ ಬರ್ತದೆ. ಸೊ ನೆಕ್ಸ್ಟ್ ಯಾವ್ದು ಬರುತ್ತೆ, ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ. ಸೊ ಪೊಟೆನ್ಷಿಯಲ್ ಎನರ್ಜಿ ಡ್ಯೂ ಟು ಗ್ರಾವಿಟೇಷನ್ ಏನು ಡೆವಲಪ್ ಆಗುತ್ತಲ್ಲ ಅದರದ್ದು ಒಂದು 5 ಮಾರ್ಕ್ಸ್ ಕ್ವಶನ್ನ ಈ ಚಾಪ್ಟರಿಂದ ಬರ್ಬೋದು.